ಒಂದು ಚಿತ್ರ ಮಾಡ್ತಿದ್ವಿ, ರೌಡಿ ಎಮ್ ಎಲ್ ಎನೋ ಯಾವುದೋ ಒಂದು ಮಾಡ್ತಿದ್ವಿ. ಆ ಕ್ಲೈಮ್ಯಾಕ್ಸ್ ಫೈಟು, ಆ ಜನರು ಕಿರ್ಚೋದು, ಆನಂದ ಪಡೋದು ನೋಡಿದಾಗ, ಲೇ ಕರಿಯ ನೋಡಿದೆ ಅಕ್ಕ ನೋಡು ಹೆಂಗೆ ಒಳ್ಳೆ ಮಗನೇ ಆಗೋ ಇರೋ ಆಗೋ ನೀನು, ಏಯ್ ಸುಮ್ಮನೆ ಗುರು ಯಾವನ್ ನೋಡ್ತಾನೆ ನಮಗೆ, ಆಗ ನನ್ನ ಮಗನೇ ಯಾವನ ಗೊತ್ತಲ್ಲಿ ಆಗು ಅಂತ. ಅದ್ಯಾವುದೋ ಒಂದು ನಂಜನಗೂಡಲ್ಲಿ ಆ ಈಶ್ವರನ ಮುಂದೆ ಅವ್ರ ಬಾಯಲ್ಲಿ ಅದ್ಯಾವುದೋ ಮಾತು, ಅದೇನಕ್ಕೂ ಆಯಿತು, ಶುರು ತರಲೆ ನನ್ನ ಮಗ ಬಂತು, ಅದು ನಿಂತೋಯ್ತು. ಚೆನ್ನಾಗಿ ಮಾಡಿದ್ದ ಉಪೇಂದ್ರ, ಆಮೇಲೆ ನಿಂತೋಯ್ತು. ನನಗೆ ತುಂಬ ಸಂಕಟ ಆಗೋಯ್ತು, ಏನೋ ಫಸ್ಟ್ ಪಿಕ್ಚರ್ ನಿಂತೋಗ್ಬಿಟ್ಟಿದೆಯಲ್ಲ, ಏನು ಮಾಡೋದು ಅಂದಮೇಲೆ ನನ್ನ ಭಾವನ ಜೊತೆ ಸೇರಿ ಬಣ್ಣ ನನ್ನ ಗಂಡ ಅನ್ನೋ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡಿಕೊಂಡು ಆ ಚಿತ್ರವನ್ನು ಮಾಡಿ, ಆಮೇಲೆ ರಾಜ್ಕಿಶೋರ್ ಹೇಳಿದ್ರು ಇದರಲ್ಲಿ ಒಂದು ಪಾತ್ರ ಬರುತ್ತೆ, ಇಲ್ಲಿ ಅಂಬರೀಷ್ ಅವ್ರು ಚೆನ್ನಾಗಿದ್ದಾರಲ್ಲ, ಅವ್ರ ಹತ್ರ ಹೋಗಿ ಆ ಪಾತ್ರ ಮಾಡಕ್ಕೆ ಕೇಳೋಣ ಬನ್ನಿ ಅಂತ. ನಡ್ರಿ ಹೋಗೋಣ ಕೇಳೋಣ ಅಂತ ಹೇಳಿ ನಾನು ಹೋಗಿ ಅವ್ರಿಗೆ ಕೇಳಿದಾಗ, ಒಂದು ತುಂಬ ದೊಡ್ಡ ಹೃದಯ ಅನ್ನೋದು ಏನು ಅಂದರೆ ಅದರಲ್ಲೇ ಗೊತ್ತಾಗ್ತದಪ್ಪ ಮನುಷ್ಯ. ಸಾಮಾನ್ಯವಾಗಿ ಬೆಳೆದಿರೋರು ಯಾರಿಗಾದ್ರೂ ಕಮ್ಮಿ ಸರ್ ನಾನೊಂದು ಇರೋ ಪಾರ್ಟ್ ಮಾಡ್ತೀನಿ, ನೀವು ಒಂದು ಗೆಸ್ಟ್ ರೋಲು ಮಾಡಬೇಕು ಅಂತ ಏನಾದರೂ ಇವತ್ತಿನ ತಲೆಮಾರಿಗೆ ಯಾರಿಗಾದ್ರೂ ಹೇಳಿದ್ರೆ ಹಿಂಗೆ ಕಣ್ಣಲ್ಲೇ ಕೆರ ತಗೊಂಡು ಹೊಡೆದು ಹೆಂಗೆ ಓಡಿಸ್ತಾರೆ ಆಚೆ ಅಂದರೆ ಕೈಯ ಸಿಪ್ಪ ನಂಗೆ ಕಳಿಸ್ಬಿಡ್ತಾರೆ. ನಾನು ಪಾಪ ಅಪ್ಪನು ಹೇಳಿದೆ, ಸರ್ ಹಿಂಗಿದೆ ಗುರು ಮಗು ಥರ, ಹೌದಾ ಏನು ಕತೆ, ಹಿಂಗೆ ಅಂತ ಸೀರಿಯಸ್ ಆ ಕತೆ ಹೇಳ್ತಾ ಇದ್ದೀನಿ, ಅವರು ಆಗ್ತಾವ್ರೆ ನನಗೂ ಆಗ್ತಾವ್ರೆ ಫುಲ್ಲು. ಆಮೇಲೆ ಆ ಕತೆ ಹೇಳ್ತಾ ಇಬ್ಬರು ಹಿಂಗೆ ಆಗ್ಬಿಟ್ಟಿದ್ದೀವಿ. ಆಮೇಲೆ ಗುರು ಅದು ಏನು ಗೊತ್ತಾ, ಏಯ್ ಸರಿ ಮಾತ್ರ ಸರಿ ಬಟ್ ಅವ್ರು ಆ ಕಡೆ ಮನ್ಕೋಬಿಟ್ರು, ನಾನು ಈ ಕಡೆ ಮನ್ಕೊಂಬಿಟ್ಟೆ. ಕಣ್ಣು ಬಿಟ್ಟು ನೋಡ್ತೀವಿ ಬೆಳಗಾಗೈತೆ. ಆ ಸಂದೇಶ ನಾಗರಾಜ್ ಬೇರೆ ಅಲ್ಲಿ ಕೂತ್ಕೊಬಿಟ್ಟು ಮೂಲೆಯಲ್ಲಿ ಭಾಳ ಮಜಾ. ಅದು ಇದೆಲ್ಲ ಈ ತಮಾಷೆ ಎಲ್ಲ ನಡೆದ್ಮೇಲೆ ಬೆಳಗ್ಗೆ ನನ್ನ ಮಗನೇ ಮನೆಗೆ ಹೋಗಿಲ್ವಾ ನೀನು ಅಂತ ಕೇಳಿದ್ರು ಬೆಳಗ್ಗೆ. ನೀವು ಹಂಗೆ ಉಯ್ದು ಕೊಟ್ಬಿಟ್ರಿ ಎಲ್ಲೋ ಮನಕ್ಕೆ ಹೋಗ್ಬಿಟ್ಟೆ ನಾನು. ಆಯ್ತು ಹೋಗು ನನ್ನ ಮಗನೇ ಅಲ್ಲಿ ಮಕ್ಕಳು ಹೋಗಿ ಶೂಟಿಂಗ್ ಹೋಗಿ ಮಾಡ್ತೀನಿ ಹೋಗು ಅಂತ ಹೇಳಿ ಪಾಪ ಅವ್ರು ಬಂದು ಆ ಊಟನೂ ಕೂಡ ನಮ್ಮ ಪ್ರೊಡಕ್ಷನಲ್ಲಿ ತರಿಸಿಲ್ಲ ಅವರು. ನನ್ನ ಫಸ್ಟು ಟೈಮು ನನ್ನ ಕೆರಿಯರಲ್ಲಿ ನನ್ನ ಒಂದು ಶೂಟಿಂಗ್ ಸ್ಪಾಟ್ಗೆ ಮಂತ್ರಿ ಮಂಡಲ ಬರುತ್ತೆ. ಅವತ್ತಿನ ಕಾಲದ ದೊಡ್ಡ ದೊಡ್ಡ ಮಿನಿಸ್ಟರ್ಸ್ಗಳೆಲ್ಲ ಬರ್ತಾರೆ, ಅಂಬರೀಷ್ ಫ್ರೆಂಡ್ಸು. ಅದು ಶೂಟಿಂಗ್ ಥರನೇ ಇರಲಿಲ್ಲ ನನಗೆ, ಅದು ಏನು ಅದ್ಭುತವಾಗಿತ್ತು ಅಂದರೆ ಪಾಪ ಅವರೇ ಊಟ ತರಿಸ್ತಾರೆ, ಅವರೇ ಎಲ್ಲರಿಗೂ ಹೇಳ್ತಾರೆ ಪಾಪ ನನ್ನ ಮಗ ಹಿಂಗೆ ಮಾಡೋನ್ರಿ ಒಳ್ಳೆಯವನು ಹಂಗೆ ಹಿಂಗೆ ಅಂತ ಹೇಳಿ ಆ ಪಿಕ್ಚರು ಮುಗಿಸ್ತೀವಿ, ರಿಲೀಸೇ ಮಾಡೋದ ಯಾರನ್ನೋ ಬರೋದೇನು, ಯಾರು ಕೇಳಿದ್ರು ಒಪ್ಪಲ್ಲ. ಎಂತೆಂಥ ಪಿಕ್ಚರೇ ಹೋಗ್ತಾವೆ, ಅವನು ನನ್ನ ಮಗ ಇವನು ಮಾಡೋನಂತೆ, ಹೋಗಪ್ಪ ಕೆಲಸ ನೋಡೋದು ನೀವು ಅಂತ ಉಪಯೋಗ. ತುಂಬ ಬೇಜಾರಾಗೋಯ್ತು. ಆಮೇಲೆ ಗುರುಗೆ ವ್ಯಾಲಿ ಸ್ಕೂಲ್ಗೆ ಇವಳು ಸೇರಿಸ್ಬೇಕು ಅನ್ನೋದು, ಯಾಕೆ ಅವಳು ತಮ್ಮ ಅಲ್ಲಿ ಓದಿದ್ದು. ಅಲ್ಲಿ ನೋಡಿದ್ರೆ 25,000 ಅಡ್ವಾನ್ಸು ಆ ಕಾಲದಲ್ಲಿ. ನಾನು 2 ರೂಪೀಸ್ ಇಲ್ಲ, ಎಲ್ಲ ಫಿಲಮ್ಗೆ ಹಾಕ್ಬಿಟ್ಟಿದ್ದೀನಿ. ಹೀರೋ ಬರೋದು ನಾನು ನಮ್ಮ ಭಾವ. ಏನು ಹಿಂಗಾಗೋಯ್ತಲ್ಲ ಕತೆ, ಪಿಕ್ಚರು ಮಾಡೋಂಗಿಲ್ಲ, ಒಳ್ಳೆ ಕತೆ ಆಗೋಯ್ತಲ್ಲ ಅಂದ್ಬಿಟ್ಟು ತಿರ್ಗಾ ಅಂಬರೀಷ್ ಮನೆಗೆ ಹೋದೆ ರಾತ್ರಿ 2 ಗಂಟೆ. ಎಲ್ಲ ಸುಮಾರು ಜನ ಮಂತ್ರಿಗಳು ಯಾರೋ ಕೂತ್ಕೊಂಡಿದ್ರು. ಹೋಗಿ ನೋಡಿದ ತಕ್ಷಣ ಬೊಯ್ದ ಯಪ್ಪ ಅಂಥ ಮಾತು ಬೊಯ್ದಾಕ್ಬಿಟ್ಟ ನನಗೆ. ಯಾಕೆ ಅಂದರೆ ನೀನೊಬ್ಬ ಕಲಾವಿದ, ಕುಡ್ಕೊಂಡು ಮಧ್ಯರಾತ್ರಿ 2 ಗಂಟೆಯಲ್ಲಿ ಹಿಂಗೆ ಬಂದಿದೆಯಲ್ಲ ದೆವ್ವ ಬಂದಂಗೆ, ಬುದ್ಧಿದೆಯಾ ನಿನಗೆ? ಅವಾಗ ನಾನು ಹೇಳಿದೆ, ಗುರು ನನ್ನ ನೋವು ನನಗೆ ಅರ್ಥ ಮಾಡ್ಕೊ, ಸುಮ್ಮನಿದ್ದವನಿಗೆ ಹೀರೋ ಆಗ್ಬಿಡು ಅಂತ ಹೇಳ್ದವ್ ನೀನು. ನಾನು ಆಗ್ಬಿಟ್ಟು ಹೀರೋ ಬರೋ ದುಡ್ಡೆಲ್ಲ ಆಗ್ಬಿಟ್ಟು ಚಿತ್ರಾನ ಲಾಟ್ರಿ ಹೊಡ್ಕೊಂಡು ಒಬ್ಬ ನನ್ನ ಮಗ ಸಿನಿಮಾ ರಿಲೀಸ್ ಮಾಡಲ್ಲ ಅಂತಾರೆ, ನನ್ನ ಹೆಂಡತಿ ಪೀಸು ದುಡ್ಡಿಲ್ಲ ಅಂತ ಬೈತಾಳೆ. ಈಗ ಬಿಲ್ಡಪ್ ಹೀರೋ ಮಾಡ್ಬಿಟ್ಟು ಬೇರೆ ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಏನು ಹೆಂಗೆ ಬದುಕೋದು ನಾವು? ನೀನು ಹಿಂಗಾಗ್ಬಿಟ್ಟೆ. ಹೌದು, ಯಾಕೆ ಯಾರು ಮಾಡಲ್ಲ ಅಂದ, ಯಾರು ಮಾತಾಡ್ಸಲ್ಲ ಅಂದೆ. ಆಯಿತು ಬೆಳಗ್ಗೆ ಮಾತಾಡ್ತೀನಿ ಹೋಗು ನೀನು, ನಿನ್ನ ನಾಲ್ಕು ಜಾಸ್ತಿ ಆಗ್ಬಿಟ್ಟಿದೆ, ಹೋಗಿ ಮುಚ್ಕೋಬೋದ ನನ್ನ ಮನೆ ಅಂತ ಬೈದ್ಬಿಟ್ಟು ಕಳಿಸಿದ್ರು. ಬೆಳಗ್ಗೆ ನೋಡಿದ್ರೆ ಮಾಣಿಕ್ ಚಂದ್ ಅಂತ, ಹೌದು ಬರಪ್ಪ ಆಫೀಸ್ಗೆ, ಅಂಬರೀಷ್ ಫೋನ್ ಮಾಡಿದ್ರು ಬೆಳಗ್ಗೆ, ಅದೇನೋ ನೀನು ಯಾವುದೋ ಫಿಲಮ್ ಮಾಡಿದ್ದೆ ಅಂತಲ್ಲ, ನಾನು ತೋರ್ಸಪ್ಪ ನನಗೆ. ಸರಿ ಆಯಿತು ಅಂತ ಹೇಳಿ ಡಬಲ್ ರೋಡಲ್ಲಿ ಯಾವುದೋ ಒಂದು ಹಳೇ ಸ್ಟುಡಿಯೋ ಅದು, ಅಲ್ಲೋಗಿ ತೋರಿಸಿದ್ವಿ. ನೋಡಿದ ತಕ್ಷಣ ವಸಂತ್ ಲ್ಯಾಬು ನೋಡಿಬಿಟ್ಟು ಭಾಳ ಥ್ರಿಲ್ ಆಗ್ಬಿಟ್ಟು, ಆ ಸೇಟು ಬಲಿಯಬಹುದು ಅಂತ. ಇವತ್ತು ನಾನು ಆತನ ನಾನು ಮರೆಯಲ್ಲ, ಜಡ್ಜ್ಮೆಂಟ್ ಇದೆಯಲ್ಲ ನನಗೆ ಭಾಳ ಖುಷಿ ಆಯಿತು. ಅವನು ಹೇಳ್ತಾವನೆ, ಇವನು ಹೊಸಬ ಇರ್ಬೋದು, ಏನಾದರೂ ಹಿಡಿದ್ರೆ ಈ ಪಿಕ್ಚರು ನನ್ನ ಮಗ, ನಾನು 30 ಇಯರ್ಸ್ ಪಿಕ್ಚರ್ ಏನು ಮಾಡಿದಾನೆ ಪಿಕ್ಚರು ಅಂತ ಅವನೇ. ನನಗೆ ಫುಲ್ಲು ಥ್ರಿಲ್ಲು. ಮುಂದೆ ಹೋದರೆ ಅವ್ನು ನಿಲ್ಲಿಸ್ಬಿಡ್ತಾರೆ ಮಾತನ್ನ, ಹಿಂದ್ಗಡೆ ಬಚ್ಕೊಂಡು ಕೇಳಿಸ್ಕೊಂಡು ಏನು ಮಾತಾಡ್ತಾವ್ರು ನನ್ನ ಬಗ್ಗೆ ಅಂತ. ಪಾಸಿಟಿವ್ ಇದೆ. ಏನು ಮಾಡೋದು ಅಂದರೆ ಆಮೇಲೆ ಅವ್ನು ಹೇಳೋ, ನೋಡು ರಾಜ, ಈ ಪಿಕ್ಚರ್ ರಿಲೀಸ್ ಮಾಡೋಕ್ಕೆ 4-5 ಲಕ್ಷ ಬೇಕು, ಪ್ರಿಂಟು ಪಬ್ಲಿಸಿಟಿ. ತಿರ್ಗ ಭಯ ಆಗ್ಬಿಡುತ್ತೆ ನನಗೆ. 4-5 ಲಕ್ಷನಾ ಸರ್? ನಮ್ಮ ಹತ್ರ 2 ರೂಪೀಸ್ ಇಲ್ಲ ಸರ್.
ನೋಡೋಣಪ್ಪ ನಾನು ಮಾತಾಡ್ತೀನಿ ಅಂದ್ಬಿಟ್ಟು ಆಮೇಲೆ ಏನು ಅಂಬರೀಷ್ ಹೇಳಿದ್ರು ಆತ ಅವನ ಕೈಯಿಂದ 5 ಲಕ್ಷ ಹಾಕ್ಬಿಟ್ಟು ಅಗ್ರಿಮೆಂಟು ಸೈನು ಅದರೊಳಗೆ ಹಾಕವನೆ ಏನು 20% ಏನೋ ಕಮಿಷನ್ನು ಅದು ಇದು ಏನೇನೋ ಬರ್ದವನೆ. ನಮ್ಮ ಭಾವ ಸ್ವಲ್ಪ ಬುದ್ಧಿವಂತ. ಭಾವ ಹೇಳ್ದ ಒಂದು ವೇಳೆ ಜಗಿ ಫಿಲಮ್ ಏನಾದ್ರು ಓಡ್ಬಿಟ್ರೆ ಇವನೇ ಅರ್ಧ ಬಳ್ಕೊಂಡು ತಿನ್ಬಿಡೋಂಗವನೆ, ಅದೊಂದು ಸ್ವಲ್ಪ ನಾವು ಮಾತಾಡೋದು ಒಳ್ಳೇದಲ್ವ, ಇದೊಂದು ಪಾಯಿಂಟ್ ನಂಗೆ ಯಾಕೋ ಡೌಟು ಅಂದು. ನಾವು ರಿಲೀಸ್ ಆದರೆ ಸಾಕು ಅಂತ ನಾವು ಸುಮ್ಮನೆ ಸಿನಿಮಾಸ್ ಯಾವ್ದಾರು ಬಂದರೆ ಬೇಡ ಜಗಿ ನಿಮ್ಗೆ ಗೊತ್ತಿಲ್ಲ ದುಡ್ಡು ಇಟ್ಟಾಗ್ಬಿಟ್ರೆ ಏನು ಮಾಡ್ತೀರಾ, ನೀವು ಹೇಳೋದು ಹೆಂಗಿದೆ ಅಂದರೆ ಸಿನಿಮಾ ಏನೋ ಇಟ್ಟಾಗ್ಬಿಟ್ಟು ದಾರಿ ಬಿಡಿ ಅನ್ನೋಂಗೆ ಎಲ್ಲ ಫುಲ್ ದುಡ್ಡು ನಮ್ಮನೆ ಬರೋಂಗೆ ಹೇಳ್ತೀರಾ, ಬರಲಿ ಸುಮ್ಮನೆ ಇರ್ರಿ ಅಂತ ಪ್ಲೀಸ್. ಸರಿ ಆಯಿತು, ಅದ್ರ ಮೇಲೆ ಒಂದು ಡಿಸ್ಕಷನ್ ಆಯಿತು. ಆಯಿತು ಬಿಡು ರಾಜಾ, ನಿಮ್ಗೆ ಓಡುತ್ತೆ ಅಂತ ಅಷ್ಟು ಕಾನ್ಫಿಡೆನ್ಸ್ ತಾನೇ, ಆಯಿತು ಬಿಡಪ್ಪ ಅದೆಷ್ಟೋ ಪರ್ಸೆಂಟೇಜ್ ಎಲ್ಲ ಚೇಂಜ್ ಮಾಡ್ದೆ, ಅಗ್ರಿಮೆಂಟ್ ಚೇಂಜ್ ಮಾಡ್ದೆ. ನಮ್ಮ ಶ್ರೀನಿವಾಸ ಕೇಳಿದ ಮುದುಬನ್ ಬಾರಲ್ಲಿ ಫುಲ್ ಗುಂಡಾಗ್ತಾ, ಏನು ಸಿನಿಮಾ ಅಷ್ಟು ಕಾನ್ಫಿಡೆನ್ಸ್ ನಿಮಗೆ ಓಡುತ್ತೆ ಪಿಕ್ಚರು, ಕಷ್ಟಪಟ್ಟಿದ್ದೀವಿ ನೋಡೋಣ. ನೆಕ್ಸ್ಟು ಅದು ಇತಿಹಾಸನ ಬದಲಾವಣೆ ಮಾಡ್ತಾರೆ. ಯಾವ ಮನುಷ್ಯನಿಗೆ ಒಂದು ಸಕ್ಸಸ್ ಅಂದ್ರೆ ಏನು, ದುಡ್ಡು ಅಂದ್ರೆ ಏನು ಗೊತ್ತಿಲ್ಲ. ಅವತ್ತಿನ ಕಾಲದ 69 ಲಕ್ಷ ವ್ಯಾಪಾರ ಮಾಡಿದಂಥ ಚಿತ್ರ 20 ಲಕ್ಷ ಮಾಡಿ ಚಂದೇ ಕಮಿಷನ್ ತಗೊಂತಾನೆ. ಅವತ್ತಿನ ಕಾಲ 1 ಕೋಟಿ ಕಲೆಕ್ಷನ್ ಮಾಡಿದಂಥದ್ದು. ದುಡ್ಡು ಎಂಬತಕ್ಕದ್ದನ್ನು ನಾನು ನೋಡಿದೆ, ಹಿಂಗೆ ನನ್ನ ಕಣ್ಣಲ್ಲಿ ಜೋಡಿಸ್ಬಿಟ್ಟು ನೋಡಿದೆ. ಓಹೋ ಏನಪ್ಪ ಹಿಂಗೆ ನೋಡಿದೆ. ಹಾಗೆ ಬೆಳೀತಾ ಇನ್ನೊಂದು ಆಗ್ತಾ ಏರು ಪೇರು ಹತ್ತದೆ ಬಿದ್ದೆ ಹಿಟ್ಟು ಫ್ಲಾಪು ನಡೆದು 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 ಮಧ್ಯ ಕೆಲವು ಮಹನೀಯರು ಯಾವುದೋ ಒಂದು ಪ್ರೋಗ್ರಾಮಾಗಿ ಕರೆದ್ರು, ಬನ್ನಿ ಅಮ್ಮ ಇವರು ಪ್ರಭಾಕರು ಬರ್ತಾವ್ರೆ ನೀವು ಬನ್ನಿ ಅಂತ. ಡಿ ಕೆ ಶಿವಕುಮಾರ ನನ್ನ ಭಾಳ ಒಳ್ಳೆ ಫ್ರೆಂಡು, ಇವತ್ತು ಒಳ್ಳೆ ಫ್ರೆಂಡೇ, ಇಸ್ ಜಸ್ಟ್ ಲೈಕ್ ಮೈ ಬ್ರದರ್. ಕರ್ದ ಸರಿ ಆಯ್ತಪ್ಪ ಅಂತ ಹೋಗಿ ನಮ್ಮ ಭಾಷಣಗಳನ್ನೆಲ್ಲ ಬಿಗಿದಾಗ ಅವನಿಗೆ ಒಂದು ಒಳಗಡೆ ಹುಳ ಹೋಯ್ತು. ಈ ನನ್ನ ಮಗ ಹಿಂಗೆ ಅವನ್ನೆಲ್ಲ ಇವನ್ನ ಎಳ್ಕೊಂಡು ಪಾಲಿಟಿಕ್ಸ್ಗೆ ಹಾಕೋಬಿಟ್ರೆ ಹೆಂಗಿರ್ತದೆ ಸ್ಕೀಮ್ ಹಾಕಿ ಟಕ್ ಅಂತ ಎತ್ಕೊಂಡು ಬಿಸಾಕ್ದ ಪಾಲಿಟಿಕ್ಸ್ಗೆ. ಅಲ್ಲಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಯಿತು. ಅದು ನಡೀತು ಇದು ನಡೀತು, ಹಂಗೇ ಆಗ್ತಾ ಆಗ್ತಾ 40 ವರ್ಷ ಮುಗದೇ ಹೋಗ್ಬಿಟ್ಟಿದೆ. ಈ ಜರ್ನಿ ನೆನೆಸ್ಕೊಂಡಾಗ ಯಾರು ಮಾಡಿದ್ರು, ಎಲ್ಲಿ ಮಾಡಿದ್ರು, ಹೆಂಗಾಯ್ತು, ಏನಕ್ಕಾಯ್ತು, ಏನು ಇದ್ರದ್ದು ತತ್ವ ಸಿದ್ಧಾಂತ ಒಂದು ಅರ್ಥವೇ ಆಗಿಲ್ಲ. ಒಟ್ಟಲ್ಲಿ ಒಂದೊಂದು ಧನ್ಯವಾದ ದೇವರಿಗೆ. ಬಹುಶಃ ಇವತ್ತು ನಮ್ಮ ತಂದೆಗೆ ಒಬ್ಬರು ಬ್ರದರ್ ಬದುಕಿದ್ದಾರೆ, ಒಂದು 4 ಜನ ಸಿಸ್ಟರ್ಸು ಬದುಕಿದ್ದಾರೆ. ನಮ್ಮ ತಾಯಿ ಕಡೆ ಎಲ್ಲ ತೀರ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಆ ಕಡೆ ಮತ್ತು ಈ ಕಡೆ ನೋಡಿದಾಗ ನನಗೆ ಒಳಗಡೆ ಒಂದು ಸಂತೋಷ ಏನು ಅನಿಸುತ್ತೆ ಅಂದರೆ, ಪಾಪ ಇವತ್ತು ಅದೇ ಮಧ್ಯಮ ವರ್ಗದ ಕುಟುಂಬದಲ್ಲಿ ಅದೇ ಜೀವನ, ಅದೇ ಕಷ್ಟ. ಪಾಪ ನನ್ನ ಚಿಕ್ಕಪ್ಪದೇನೋ ಮಕ್ಕಳು ಪಾಪ ಆಟೋ ಹೊಡಿತಾ ಇದ್ದಾರೆ, ಇನ್ನೊಬ್ರೇನೋ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದಾರೆ. ಇಂಥ ಒಂದು ಸಣ್ಣ ಫ್ಯಾಮ್ಲಿನಲ್ಲಿ ಇಷ್ಟು ಸೊ ಇಷ್ಟು ದೊಡ್ಡ ಜರ್ನಿಲಿ ಸಾಕಷ್ಟು ಜನ ನಂಗೆ ಸಹಾಯ ಮಾಡಿದ್ದಾರೆ. ಅದರಲ್ಲಿ ಆ ಕಾಲದ ಮಾಧ್ಯಮದ ಮಿತ್ರ